ಅಗ್ರರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ಸೌಮ್ಯ ಮುಳ. ಹೈಕಮಾಂಡ್ ಸೂಚನೆ ಮೇರೆಗೆ ದೆಹಲಿಗೆ ತೆರಳಿದ್ದೆ ಎಂದು ವಿಜಯಪುರದಲ್ಲಿ ಶಾಸಕ ಎಂಬಿ ಪಾಟೀಲ್ ಬಾಯ್ಬಿಟ್ಟಿದ್ದಾರೆ. ನಾನು ಯಾವುದೇ ಸಚಿವ ಸ್ಥಾನಕ್ಕಾಗಿ ಅಥವಾ ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೇಳಿಲ್ಲ. ನಾನು ಪಕ್ಷಕ್ಕಾಗಿ ದುಡಿದ ಬಗ್ಗೆ ರಾಹುಲ್ ಗಾಂಧಿ ಬಗ್ಗೆ ಹೇಳಿದ್ದೇನೆ. ಒಬ್ಬೊಬ್ಬರಿಗೆ ಒಂದು ನ್ಯಾಯ. 5 ವರ್ಷ ಸಚಿವನಾಗಿದ್ದೆ ಎಂದು ನನ್ನನ್ನ ಕೈಬಿಡಲಾಗಿದೆ. ಕಳೆದ ಬಾರಿ ಸಚಿವರಾಗಿದ್ದವರು ಅವರಿಗೆ ಬೇಡ ಎಂದು ಎಲ್ಲರನ್ನೂ ಕೈಬಿಡಬೇಕಿತ್ತು. ನಾನು ನಂಬಿದವರಿಂದಲೇ ನನಗೆ ಅನ್ಯಾಯ ಆಗಿದೆ. ಇನ್ಮುಂದೆ ನನ್ನ ಹೆಂಡತಿ ಮಕ್ಕಳನ್ನ ಸಹ ನಂಬೋದಿಲ್ಲ. ಅತ್ತೆ ಸತ್ರೆ ಅಮಾವಾಸ್ಯೆ ನಿಲ್ಲೋದಿಲ್ಲ. ಹಾಗೆ ನಾನು ಇಲ್ಲದಿದ್ರೂ ನೀರಾವರಿ ಯೋಜನೆ ಕಾಮಗಾರಿ ನಡೆಯುತ್ತೆ. ಪಕ್ಷದಲ್ಲಾಗಿರುವ ಕೆಲವು ತಪ್ಪುಗಳ ಬಗ್ಗೆ ರಾಹುಲ್ ಗಾಂಧಿ ಜೊತೆ ಮಾತನಾಡಿದ್ದೇನೆ ಅಂತ ಹೇಳಿದ್ದಾರೆ. ನಾನು ಅವರು ಒಂದು ಕೈ ಮೇರೆಗೆ ನಾನು ಡೆಲ್ಲಿ ಹೋಗಿದ್ದೆ. 1 ಗಂಟೆಗಳ ಕಾಲ ನಾನು ಯಾವುದೇ ಒಂದು ಸ್ಥಾನಮಾನ ಕೇಳಕ್ಕೆ ಹೋಗಿರಲಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ನಾನು ಅಲ್ಲಿ ಹೋಗಿ ನನ್ನ ಭಾವನೆಗಳನ್ನ, ನನ್ನ ಅನಿಸಿಕೆಗಳನ್ನ, ಏನು ನಡೆದಿದಂಥ ಪರಿಸ್ಥಿತಿಯನ್ನು ವಿವರಿಸಿದ್ದೇನೆ. ಅಲ್ಲಿ ನಾವು ಯಾವುದೇ ಒಂದು ಮಂತ್ರಿ ಸ್ಥಾನ ಆಗಲಿ, ಉಪಮುಖ್ಯಮಂತ್ರಿ ಸ್ಥಾನ ಆಗಲಿ ಅಥವಾ ಕೆಪಿಸಿಸಿ ಅಧ್ಯಕ್ಷ ಆಗಲಿ ಯಾವುದನ್ನು ಕೂಡ ನಾನು ಕೇಳಿಲ್ಲ. ಇಲ್ಲಿ ಏನು ನಡೆದಿದೆ, ನನ್ನ ಮನೆತನದ ಇತಿಹಾಸ ಏನು, ನನ್ನ ಇತಿಹಾಸ ಏನು, ನಾನು ಪಕ್ಷಕ್ಕೆ ಏನು ದುಡಿದಿದ್ದೀನಿ, 1991ರಿಂದ 2018 ನಾನು ಏನು ಪಕ್ಷಕ್ಕೆ ಕಟ್ಟಿದ್ದೀನಿ, ನನ್ನ ತಂದೆಯವರ ತ್ಯಾಗ ಪರಿಶ್ರಮ ಈ ಪಕ್ಷಕ್ಕೆ ಏನಿದೆ ಇದೆಲ್ಲವನ್ನು, ಮತ್ತು ನಾನು ನೀರಾವರಿ ಸಚಿವನಾಗಿ ನಾನು ಏನೆಲ್ಲ ಕೆಲಸ ಮಾಡಿದ್ದೀನಿ. ನಾನು ಎಲ್ಲ ಮಂತ್ರಿಗಳಲ್ಲಿ ಇವತ್ತೊಂದು ದಿವಸ ಪರ್ಫಾರ್ಮಿಂಗ್ ಮಿನಿಸ್ಟರ್ಸ್ ನಾನು ಕೂಡ ಒಬ್ಬ ಇದ್ದೆ. ಹೀಗಿದ್ದಾಗ ನನಗೆ ಯಾಕೆ ಈ ರೀತಿ ಆಯಿತು ಅನ್ನೋದನ್ನ ನಾನು ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ದೀನಿ. ಏನು ಕಂಡೀಷನ್ಸ್ ಹೇಳ್ತಾರೆ, ಸೂತ್ರಗಳನ್ನ ಹೇಳ್ತಾರೆ, ಈ ಸೂತ್ರ ಕೇವಲ ಎಂಬಿ ಪಾಟೀಲ್ಗೆ ಅಪ್ಲೈ ಆಗೋದಿಲ್ಲ. ಇವತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಇಂದು ಸರ್ಕಾರದ ವ್ಯವಸ್ಥೆ ಬಗ್ಗೆ ಮಾತನಾಡಿದ್ರು. ಅವರ ಮಾತುಗಳಲ್ಲಿ ಅಸಹಾಯಕ ಸ್ಥಿತಿಯ ನೋವಿತ್ತು. ಹಾಗಾದ್ರೆ ಕುಮಾರಸ್ವಾಮಿ ಏನ್ ಮಾತಾಡಿದ್ರು ಅನ್ನೋದನ್ನ ಬನ್ನಿ ನೋಡೋಣ. ಇವತ್ತು ನಾನಿಲ್ಲಿ ವಿಧಾನಸೌಧದಲ್ಲಿ ನಡೀತಿರತಕ್ಕಂಥ ಪರಿಸ್ಥಿತಿಗಳು ನೋಡಿದ್ರೆ ಇದನ್ನ ಯಾವ ರೀತಿ ನಾನೀಗ ನಿಲ್ಲಿಸ್ಲಿಕ್ಕೆ ಸಾಧ್ಯ ಅನ್ನೋದು ಯೋಚನೆ ಮಾಡ್ತೀನಿ. 3ನೇ ಮಾಡಿಯಿಂದ ನನ್ನ ಮಟ್ಟದಲ್ಲಿ ನಾನು ನಿಲ್ಲಿಸಬಹುದು. ನಾನು ಗುರುಗಳಿಗೆ ಹೇಳಿದೆ, ಗುರುಗಳೇ ನನ್ನ ಮಟ್ಟದಲ್ಲಿ ಭ್ರಷ್ಟಾಚಾರ ನಿಲ್ಲಿಸಲಿಕ್ಕೆ ನಾನು 3ನೇ ಮಾಡಿ ಪ್ರಯತ್ನ ಪಡ್ತೀನಿ. ಆದರೆ ಇವತ್ತು ಪ್ರತಿಯೊಬ್ಬರೂ ಇವತ್ತು ಭ್ರಷ್ಟಾಚಾರ ಮುಕ್ತವಾಗಿ ಕೆಲಸ ಮಾಡತಕ್ಕಂಥ ಪರಿಸ್ಥಿತಿ ನಾನು ತರಬೇಕಾದರೆ ಅಷ್ಟು ಸುಲಭ ಇಲ್ಲ ಗುರುಗಳೇ. ನಾನು ನಿಮ್ಮ ಹತ್ರ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆದಷ್ಟು ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದೇನೆ. ಶುರುವಾಗುತ್ತೆ ಅಂದ್ರೆ ದೊರಸ್ವಾಮಿ ನಮ್ಮ ಗುರುಗಳಿಗೆ ಹೇಳ್ತೀನಿ, ವರ್ಗಾವಣೆಯಿಂದ ಪ್ರಾರಂಭ ಆಗುತ್ತೆ. ನಾನು ಹೇಳಲಿಕ್ಕೆ ಹೋದ್ರೆ ಸತ್ಯ ಹೇಳಿದ್ರು ಕಷ್ಟ, ಸತ್ಯ ಹೇಳಿದ್ರು ಅದಕ್ಕಿನ್ನೇನೋ ಕಥೆಗಳು ಕಟ್ಟಿಬಿಡ್ತಾರೆ. ವರ್ಗಾವಣೆಗೆ ಇಂತಿಂಥ ಜಾಗಕ್ಕೆ ಅದು ಮಿಡ್ಲ್ ಮ್ಯಾನ್ಗಳೇ ಇದ್ದಾರೆ, ಮಧ್ಯವರ್ತಿಗಳು ವಿಧಾನಸೌಧದಲ್ಲಿ ಕಾರಿಡಾರ್ ಓಡಾಡ್ತಾರೆ. ನಿಮಗೆ ಯಾಕೆ ಮುಖ್ಯಮಂತ್ರಿಗಳು ನಮ್ಮ ಹತ್ರ ಇದ್ದಾರೆ, ಮಂತ್ರಿಗಳು ನಮ್ಮ ಹತ್ರ ಇದ್ದಾರೆ, ನಿಮಗಿಂತ ಜಾಗ ಕೊಡಿಸ್ತೀನಿ, ಇದಕ್ಕೆ 5 ಕೋಟಿ ಕೊಡ್ತೀಯಾ, 10 ಕೋಟಿ ಕೊಡ್ತೀಯಾ, ಇದೆಲ್ಲ ನಡೀತಾ ಇದೆ. ನಾನು ಕಣ್ಣಾರೆ ಕೇಳ್ತಾ ಇದ್ದೇನೆ ಇದೆಲ್ಲ. ಕಾಂಗ್ರೆಸ್ನ ನಾಯಕರುಗಳು ನಾನು ಮುಖ್ಯಮಂತ್ರಿ ಮಾಡ್ತೀವಿ ಅಂದಾಗ ದಯವಿಟ್ಟು ಅವನಿಗೆ 2 ಬಾರಿ ಚಿಕಿತ್ಸೆ ಆಗಿದೆ, ಅವನ ಆರೋಗ್ಯ ಚೆನ್ನಾಗಿಲ್ಲ, ನೀವೇ ಯಾರಾದರೂ ಮುಖ್ಯಮಂತ್ರಿಗಳಾಗಿ ಅಂತೇಳಿ ನಮ್ಮ ತಂದೆಯವರವ್ರಿಗೆ ಮನವಿ ಮಾಡಿದ್ರು. ಕೇಂದ್ರದ ಕಾಂಗ್ರೆಸ್ನ ನಾಯಕರು ಬಂದಾಗ ಅವ್ರು ಹೇಳಿದ್ರು, ಇಲ್ಲ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ, ಅವರೇ ಆಗಬೇಕು ಇವತ್ತು ಅಂತಕ್ಕಂಥ ಒಂದು ಒತ್ತಾಯ ಕೊಟ್ಟಿದ್ದಾರೆ. ಜೆಡಿಎಸ್ ಖಾತೆ ಹಂಚಿಕೆ ಬಂಡಾಯದ ಪ್ರಹಸನ ಕೊನೆಗೂ ಇತ್ಯರ್ಥಗೊಂಡಿದೆ. ಶಿಕ್ಷಣ ಖಾತೆ ನೀಡಿದ್ದಕ್ಕೆ ಅಸಮಾಧಾನಗೊಂಡಿದ್ದ ಜಿಟಿ ದೇವೇಗೌಡರನ್ನ ಸಮಾಧಾನಪಡಿಸಿರುವ ದೇವೇಗೌಡರು ಜಿಟಿಡಿಗೆ ಬದಲಿ ಖಾತೆ ನೀಡಲು ಒಪ್ಪಿದ್ದಾರೆ. ಇದರಿಂದ ಜೆಡಿಎಸ್ ಪಾಳ್ಯದಲ್ಲಿ ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಖಾತೆಗಾಗಿ ಖ್ಯಾತೆ ತೆಗೆದಿದ್ದ ಜಿಟಿ ದೇವೇಗೌಡರನ್ನ ಸಮಾಧಾನಪಡಿಸುವಲ್ಲಿ ದೇವೇಗೌಡರು ಯಶಸ್ವಿಯಾಗಿದ್ದಾರೆ. ಉನ್ನತ ಶಿಕ್ಷಣ ಖಾತೆ ನೀಡಿದ್ದಕ್ಕೆ ಬೇಸರಗೊಂಡಿದ್ದ ಜಿಟಿ ದೇವೇಗೌಡರನ್ನ ಪದ್ಮನಾಭನಗರದ ತಮ್ಮ ನಿವಾಸಕ್ಕೆ ಕರೆಸಿ ಖಾತೆ ಬದಲಾವಣೆ ಮಾಡುವ ಭರವಸೆ ನೀಡಿದ್ದಾರೆ. ಇದರಿಂದ ಸಹಕಾರ, ಅಬಕಾರಿ ಎರಡರಲ್ಲಿ ಒಂದು ಖಾತೆ ಬಯಸಿದ ಜಿಟಿ ದೇವೇಗೌಡ ಸದ್ಯಕ್ಕೆ ನಿರಾಳರಾಗಿದ್ದಾರೆ. ದೊಡ್ಡವ್ರಿಗೂ ಮಂದಟ್ಟಾಗಿದೆ, ಕುಮಾರಣ್ಣವ್ರಿಗೂ ಮಂದಟ್ಟಾಗಿದೆ. ಆದ್ರಿಂದ ನಿಮಗೆ ರೈತರ ಜೊತೆ ಸಂಪರ್ಕ ಹತ್ರ ಇರ್ತಕ್ಕಂಥ ಖಾತೆನ ಬದಲಾವಣೆ ಮಾಡಿಕೊಡ್ತೀವಿ ಅಂತೇಳಿ ಒಪ್ಪಿದ್ದಾರೆ. ಖಾತೆ ಖ್ಯಾತೆ ಇಷ್ಟಕ್ಕೆ ಮುಗಿದಿಲ್ಲ. ಬಂಡೆಪ್ಪ ಕಾಶಂಪೂರ್ಗೆ ನೀಡಿರೋ ಸಹಕಾರ ಖಾತೆಯನ್ನ ಕಿತ್ತುಕೊಂಡು ಜಿಟಿ ದೇವೇಗೌಡರಿಗೆ ಕೊಟ್ಟರೆ ಮತ್ತೆ ಅಸಮಾಧಾನ ಭುಗಿಲೇಳುವ ಸಾಧ್ಯತೆ ಇದೆ. ಅತ್ತ ಪುಟ್ಟರಾಜು ಜಿಲ್ಲಾ ಉಸ್ತುವಾರಿ ಕೊಡೋ ಭರವಸೆ ಮೇಲೆ ತಣ್ಣಗಾಗಿದ್ದಾರೆ. ಆದರೆ ಸಿಎಂ ಈ ವಿಚಾರವಾಗಿ ನಾವು ನಿರ್ಧಾರ ತೆಗೆದುಕೊಳ್ಳುತ್ತೇವೆ ಅಂದ್ರು. ಯಾವುದೇ ಪೋರ್ಟ್ಫೋಲಿಯೋಗಳನ್ನ ಬದಲಾವಣೆ ಮಾಡತಕ್ಕಂಥ ತೀರ್ಮಾನಗಳು ಇನ್ನೂ ಆಗಿಲ್ಲ. ಜಿಟಿ ದೇವೇಗೌಡರು ಅವರ ಒಂದು ಸಮಸ್ಯೆಗಳ ಬಗ್ಗೆ ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ. ನನಗೆ ಯಾವುದೂ ಸಮಸ್ಯೆಗಳಿಲ್ಲ. ಖಾತೆ ಭರವಸೆ ನೀಡಿದ್ರೂ ಕೂಡ ಯಾವ ಸಚಿವರಿಗೆ ಯಾವ ಖಾತೆ ಎಂಬುದು ಇನ್ನೂ ಅಂತಿಮವಾಗಿಲ್ಲ.
ಖಾತೆ ಬದಲಾಯಿಸುವ ನಿರ್ಧಾರದಿಂದ ಅಸಮಾಧಾನ ಮತ್ತೆ ಭುಗಿಲೆದ್ದರೆ ಸಿಎಂ ತಮ್ಮ ಬಳಿ ಇರುವ ಯಾವುದಾದರೊಂದು ಖಾತೆ ಕೊಟ್ಟು ಸಮಸ್ಯೆಗೆ ಫುಲ್ ಸ್ಟಾಪ್ ಇಡುವ ಸಾಧ್ಯತೆ ಇದೆ. ಕ್ಯಾಮರಾಮನ್ ಚೇತನ್ ಜೊತೆ ಜನಾರ್ದನ ಹೆಬ್ಬಾರ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕುಟುಂಬದಿಂದ ಇಬ್ಬರೇ ಸ್ಪರ್ಧೆ ಎಂಬ ಕುಮಾರಸ್ವಾಮಿ ಅವರ ಮಾತು ಈಗ ಸುಳ್ಳಾಗುವ ಲಕ್ಷಣ ಕಾಣ್ತಾ ಇದೆ. ಯಾಕಂದ್ರೆ ರಾಮನಗರ ಉಪಚುನಾವಣೆಯಲ್ಲಿ ಅನಿತಾ ಅಥವಾ ನಿಖಿಲ್ ಕಣಕ್ಕಿಳಿಯೋ ಸಾಧ್ಯತೆ ಇದೆ. ಹೀಗಾದಲ್ಲಿ ರೇವಣ್ಣ ಕುಟುಂಬದಿಂದ ಭಿನ್ನಮತ ಸ್ಫೋಟವಾದರೂ ಅಚ್ಚರಿಯಿಲ್ಲ. ರಾಮನಗರ ಉಪಚುನಾವಣೆಯಲ್ಲಿ ನಾನು ಅಥವಾ ನಿಖಿಲ್ ಸ್ಪರ್ಧೆ ಮಾಡಬಹುದು ಎಂದು ಸ್ವತಃ ಅನಿತಾ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಹೀಗಾಗಿ ಕುಟುಂಬದಿಂದ ಇಬ್ಬರೇ ಸ್ಪರ್ಧೆ ಎಂಬ ಕುಮಾರಸ್ವಾಮಿ ಅವರು ಈ ಹಿಂದೆ ಹೇಳಿದ ಮಾತು ಸುಳ್ಳಾಗೋದು ಬಹುತೇಕ ಖಚಿತವಾಗಿದೆ. ಹೌದು, ಕಾರ್ಯಕರ್ತರೆಲ್ಲ ನಮ್ಮ ಹೆಸರು ಹೇಳ್ತಾ ಇದ್ದಾರೆ, ಟೈಮ್ ಬಂದಾಗ ನೋಡೋಣ. ಹೌದು, ಕಾರ್ಯಕರ್ತರೆಲ್ಲ ನಮ್ಮ ಹೆಸರು ಹೇಳ್ತಾ ಇದ್ದಾರೆ, ಟೈಮ್ ಬಂದಾಗ ನೋಡೋಣ. ಒಂದು ವೇಳೆ ದೇವೇಗೌಡರ ಕುಟುಂಬದಿಂದ ಮೂರನೇ ಅಭ್ಯರ್ಥಿಯಾಗಿ ಅನಿತಾ ಅಥವಾ ನಿಖಿಲ್ ಕಣಕ್ಕಿಳಿದರೆ ಕುಟುಂಬದೊಳಗೆ ಮತ್ತೆ ಅಸಮಾಧಾನ ಭುಗಿಲೇಳೋದು ನಿಶ್ಚಿತ. ಈಗಾಗಲೇ ಟಿಕೆಟ್ ವಂಚಿತರಾಗಿ ಪ್ರಜ್ವಲ್ ರೇವಣ್ಣ ಒಳಗೊಳಗೆ ಅಸಮಾಧಾನಗೊಂಡಿದ್ದಾರೆ. ಈಗ ಆ ಅಸಮಾಧಾನ ಸ್ಫೋಟಗೊಂಡು ಸಿಎಂ ಕುಮಾರಸ್ವಾಮಿ ಅವರಿಗೆ ಟೆನ್ಷನ್ ತಂದೊಡ್ಡಲಿದೆ. ರಾಮನಗರದ ಜೆಡಿಎಸ್ ಕಾರ್ಯಕರ್ತರು ನಿಖಿಲ್ ಅಥವಾ ಅನಿತಾ ಕುಮಾರಸ್ವಾಮಿ ಸ್ಪರ್ಧಿಸಲಿ ಅಂತಿದ್ದಾರೆ. ಆದರೆ ದೇವೇಗೌಡರು ಮಾತ್ರ ಎಚ್ಚರಿಕೆಯ ಹೆಜ್ಜೆ ಇಡಲು ನಿರ್ಧರಿಸಿದ್ದಾರೆ. ಕುಟುಂಬ ಮತ್ತು ಪಕ್ಷ ಎರಡನ್ನೂ ಬ್ಯಾಲೆನ್ಸ್ ಮಾಡುವಂತೆಯೂ ಸಿಎಂ ಕುಮಾರಸ್ವಾಮಿ ಅವರಿಗೂ ಸಲಹೆ ನೀಡಿದ್ದಾರೆ. ಆದರೂ ರೇವಣ್ಣ ಕುಟುಂಬಕ್ಕೆ ಅನ್ಯಾಯವಾಗುವ ಬೆಳವಣಿಗೆ ಆದಲ್ಲಿ ಗೌಡರ ಮನೆಯಲ್ಲಿ ಗದ್ದಲ ಗ್ಯಾರಂಟಿ ಅಂತಾನೆ ಹೇಳಲಾಗ್ತಿದೆ. ಜನಾರ್ದನ ಹೆಬ್ಬಾರ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕಾಂಗ್ರೆಸ್ ಹೈಕಮಾಂಡ್ಗೆ ಅತೃಪ್ತ ಶಾಸಕರ ಬಂಡಾಯದ ಬಿಸಿ ತಟ್ಟಿದೆ. ಯಾರಿಗೆ ಮಂತ್ರಿಗಿರಿ ಕೊಡಬೇಕು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಯಾರಿಗೆ ಕೊಟ್ಟರೆ ಒಳ್ಳೆಯದು, ಹೀಗೆ ನಾನಾ ಲೆಕ್ಕಾಚಾರದಲ್ಲಿ ತೊಡಗಿರುವ ಕಾಂಗ್ರೆಸ್ಗೆ ಪಕ್ಷದ ಅಧ್ಯಕ್ಷರಾಗಿರುವ ಪರಮೇಶ್ವರ್ ಅವರೇ ಶಾಕ್ ನೀಡಿದ್ದಾರೆ. ಏನಿದು ಸ್ಟೋರಿ, ಬನ್ನಿ ನೋಡೋಣ. ವಿಧಾನಸಭಾ ಚುನಾವಣಾ ಫಲಿತಾಂಶದ ಬಳಿಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಚಿತ್ರಣವೇ ಬದಲಾದಂತೆ ಕಾಣ್ತಿದೆ. ವಿರೋಧಿಗಳ ಮೇಲೆ ಹುಲಿಯಂತೆ ಆರ್ಭಟಿಸುತ್ತಿದ್ದ ಮಾಜಿ ಸಿಎಂ ಸಿದ್ದರಾಮಯ್ಯ ಮೌನಧಾರಿಯಾಗಿದ್ದಾರೆ. ಈ ನಡುವೆ ಸಿದ್ದರಾಮಯ್ಯ ಆಡಳಿತಾವಧಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಪರಮೇಶ್ವರ್ ಮೈತ್ರಿ ಸರ್ಕಾರದಲ್ಲಿ ಡಿಸಿಎಂ ಆಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಆ ಪವರ್ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನು ಉಳಿಸಿಕೊಳ್ಳಲು ಪರಮೇಶ್ವರ್ ಡಬಲ್ ಗೇಮ್ ಮಾಡ್ತಿದ್ದಾರಾ ಎಂಬ ಅನುಮಾನ ರಾಜಕೀಯ ವಲಯದಲ್ಲಿ ಕೇಳಿಬರ್ತಿದೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರೆಯಲು ಜಿ ಪರಮೇಶ್ವರ್ ಗೇಮ್ ಪ್ಲಾನ್. ನಿನ್ನೆ ನಡೆದ ಸಂಸದರ ಸಭೆಯಲ್ಲಿ ವರಸೆ ಬದಲಿಸಿದ್ರ ಪರಮೇಶ್ವರ್. ಎಸ್, ಸಚಿವ ಸಂಪುಟದ ಸಂಕಟದ ನಡುವೆ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕಾಗಿ ಹಗ್ಗ ಜಗ್ಗಾಟ ಜೋರಾಗಿಯೇ ನಡೀತಿದೆ. ಹೈಕಮಾಂಡ್ ಮುಂದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ದಿನೇಶ್ ಗುಂಡೂರಾವ್ ಪರ ಬ್ಯಾಟಿಂಗ್ ಮಾಡಿದ್ದ ಪರಮೇಶ್ವರ್ ನಿನ್ನೆ ನಡೆದ ಸಂಸದರ ಸಭೆಯಲ್ಲಿ ವರಸೆ ಬದಲಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಪೈಪೋಟಿ ಶುರುವಾಗಿದೆ. ಪಕ್ಷದಲ್ಲಿ ಹಿರಿಯ ಸಂಸದರಿದ್ದೀರಿ, ನಿಮ್ಮಲ್ಲೇ ಯಾರಾದರೂ ಅಧ್ಯಕ್ಷರಾಗಬಹುದು. ಬಿಕೆ ಹರಿಪ್ರಸಾದ್ ಮತ್ತು ಕೆಎಚ್ ಮುನಿಯಪ್ಪ ಕೆಪಿಸಿಸಿ ಅಧ್ಯಕ್ಷತೆಗೆ ಪ್ರಯತ್ನಿಸಬಹುದು. ಹೀಗೆ ಸಂಸದರ ಸಭೆಯಲ್ಲಿ ಪರಮೇಶ್ವರ್ ಸಲಹೆ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ಹೀಗೆ ಹೇಳುವ ಮೂಲಕ ಪರಮೇಶ್ವರ್ ಕೆಪಿಸಿಸಿ ಅಧ್ಯಕ್ಷರ ನೇಮಕ ವಿಚಾರದಲ್ಲಿ ಗೊಂದಲ ಮೂಡಿಸುವ ಯತ್ನಕ್ಕೆ ಕೈ ಹಾಕಿದ್ದಾರಂತೆ. ಲೋಕಸಭೆ ಚುನಾವಣೆ ಸಮೀಪದಲ್ಲಿರೋದ್ರಿಂದ ಗೊಂದಲ ಮಾಡಿಕೊಳ್ಳದೆ ಪರಮೇಶ್ವರ್ ಅವರೇ ಮುಂದುವರಿಯಲಿ ಅಂತ ಹೈಕಮಾಂಡ್ ಹೇಳಬಹುದು ಎಂಬ ಲೆಕ್ಕಾಚಾರದಲ್ಲಿ ಪರಮೇಶ್ವರ್ ಹೀಗೆ ಡಬಲ್ ಗೇಮ್ ಶುರು ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇತ್ತ ಸಂಸದರ ಸಭೆಯಲ್ಲಿ ಏನಾಗಿದೆಯೋ ನನಗೆ ಗೊತ್ತಿಲ್ಲ ಅಂತ ಲೋಕಸಭಾ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಎಲ್ಲ ಹೈಕಮಾಂಡ್ ಗೊತ್ತಿದೆ, ಹೈಕಮಾಂಡ್ ಸೂಕ್ತವಾದಂತಹ ಸಮಯದಲ್ಲಿ ತಗೊಳ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನು ಉಳಿಸಿಕೊಂಡ್ರೆ ಪಕ್ಷದ ಮೇಲೆ ಹಿಡಿತ ಸಾಧಿಸಬಹುದು. ಹಾಗೆಯೇ ಡಿಸಿಎಂ ಆಗಿ ಸರ್ಕಾರದ ಮೇಲೆ ಹಿಡಿತವನ್ನ ಸಾಧಿಸಬಹುದು. ಒಂದು ವೇಳೆ ಮಾಜಿ ಸಿಎಂ ಸಿದ್ದರಾಮಯ್ಯ ತಮ್ಮ ಮೇಲೆ ಶಾಸಕರನ್ನ ಎತ್ತಿ ಕಟ್ಟಿದ್ರೆ ಕಷ್ಟ ಎಂದು ಪರಮೇಶ್ವರ್ ಈ ತಂತ್ರಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ.
ಶ್ರೀನಿವಾಸ್ ಹಳ್ಕಟ್ಟಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಬೆಂಗಳೂರಿನ ಪ್ರತಿಷ್ಠಿತ ಜಯನಗರ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಮುಗಿದಿದೆ. ಅಭ್ಯರ್ಥಿಗಳ ಹಣೆಬರಹ ಮತಯಂತ್ರದಲ್ಲಿ ಭದ್ರವಾಗಿದೆ. ಬಿಜೆಪಿ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಇದ್ದು ಎರಡೂ ಪಕ್ಷದ ಅಭ್ಯರ್ಥಿಗಳು ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ವಿದ್ಯಾವಂತರ ಕ್ಷೇತ್ರದಲ್ಲಿಯೂ ಕಡಿಮೆ ಮತದಾನ. ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಯ ನಡುವೆ ನೇರ ಹಣಾಹಣಿ. ಬಿಜೆಪಿ ಅಭ್ಯರ್ಥಿಯಾಗಿದ್ದ ವಿಜಯಕುಮಾರ್ ಅಕಾಲಿಕ ಮರಣದಿಂದಾಗಿ ಮುಂದೂಡಿಕೆಯಾಗಿದ್ದ ಜಯನಗರ ಎಲೆಕ್ಷನ್ ಇಂದು ನೆರವೇರಿದೆ. ಕಾಂಗ್ರೆಸ್ ಬಿಜೆಪಿ ಸೇರಿದಂತೆ ಒಟ್ಟು 19 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ಎರಡಕ್ಕೂ ಇದು ಪ್ರತಿಷ್ಠೆಯ ಕಣ. ಬೆಳಗ್ಗೆಯಿಂದಲೇ ಮತದಾನ ನಡೆಯಿತಾದರೂ ಮತದಾನದ ಪ್ರಮಾಣ ಕುಸಿದಿದೆ. ಭಾರತಿ ವಿಷ್ಣುವರ್ಧನ್, ಕೆ ಮಂಜು, ಮೇಘನಾ ರಾಜ್ ಕುಟುಂಬ, ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಬಾಬು ಸೇರಿದಂತೆ ಹಲವರು ಮುಂಜಾನೆಯೇ ತಮ್ಮ ಹಕ್ಕು ಚಲಾಯಿಸಿದ್ರು. ಯಾರು ಕೆಲಸ ಮಾಡ್ತಿದ್ದಾರೆ, ಯಾರು ಕೆಲಸ ಮಾಡ್ತಾರೆ ಅಂಥವ್ರಿಗೆ ಓಟ್ ಕೊಡಿ. ಇಲ್ಲೊಂದು ಅರ್ಧ ಅಲ್ಲೊಂದು ಅರ್ಧ ಕೊಡೋ ಬದಲು ಎಲ್ಲರೂ ಮನಸ್ಸು ಮಾಡಿ ಒಬ್ಬರಿಗೆ ನೀವು ಕೊಟ್ಟಾಗ ಏನಾಗುತ್ತೆ, ಯಾವ ಪ್ರಾಬ್ಲಮ್ಮು ಇರಲ್ಲ. ಇಲ್ಲಾಂದರೆ ನಾವೇ ಫೇಸ್ ಮಾಡಬೇಕಾಗಿ ಬರುತ್ತೆ. ಪ್ರಾಬ್ಲಮ್ಗಳೆಲ್ಲ ನಮ್ಗಳಿಗೆ ತಾನೆ. ಜೆಡಿಎಸ್ ಮುಖಂಡ ಬಾಗೇಗೌಡರ ಹೆಸರೇ ಡಿಲೀಟ್. ಬಸವನಗುಡಿಯಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ನಿಂತು ಸೋತಿದ್ದ ಬಾಗೇಗೌಡ ಮತ ಚಲಾಯಿಸಲು ಬಂದಿದ್ರು. ಆದ್ರೆ ಮತದಾರ ಪಟ್ಟಿಯಲ್ಲಿ ಅವರ ಹೆಸರೇ ಡಿಲೀಟ್ ಆಗಿತ್ತು. ಬಾಗೇಗೌಡ ಕುಟುಂಬ ಸದಸ್ಯರ ಹೆಸರಿದ್ರು. ಅವರ ಹೆಸರು ಬಿಟ್ಟು ಹೋಗಿರುವುದಕ್ಕೆ ತೀವ್ರ ಬೇಸರ ವ್ಯಕ್ತಪಡಿಸಿದ್ರು. ಈ ತರ ವೋಟ್ ಲಿಸ್ಟ್ ಮಾಡಿದ್ರೆ ಜನ ಹೇಗೆ ವೋಟ್ ಹಾಕ್ತಾರೆ, ಎಲ್ಲಿಂದ ವೋಟ್ ಹಾಕ್ತಾರೆ, ರಸ್ತೆ ಕಿತ್ಕೊಂಡ ಮೇಲೆ ಇವರಿಗೆ ಏನ್ ಪವರ್ ಇದೆ, ಯಾರು ಮಾಡಿದ್ರೆ ಇದನ್ನ. ಇನ್ನು ಅಭ್ಯರ್ಥಿಗಳ ಭವಿಷ್ಯ ಜೂನ್ 13ರಂದು ನಿರ್ಧಾರವಾಗಲಿದ್ದು, ಜಯನಗರದ ಎಸ್ಎಸ್ಎಂಆರ್ವಿ ಕಾಲೇಜಿನಲ್ಲಿ ಅಭ್ಯರ್ಥಿಗಳ ಹಣೆಬರಹ ಭದ್ರವಾಗಿದೆ. ವಿದ್ಯಾವಂತರ ಕ್ಷೇತ್ರದಲ್ಲಿ ಸಂಜೆವರೆಗೆ 51% ಮತದಾನ ನಡೆದಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನೇರ ಹಣಾಹಣಿಯಲ್ಲಿ ಗೆಲುವು ಯಾರಿಗೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನ್ಯೂಸ್ 18 ಕನ್ನಡ, ಬೆಂಗಳೂರು. ಪ್ರತ್ಯೇಕ ಲಿಂಗಾಯತ ಧರ್ಮ ಶಿಫಾರಸನ್ನ ಕೇಂದ್ರ ಸರ್ಕಾರ ವಾಪಸ್ ಕಳುಹಿಸಿದೆ ಎಂದು ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರವಾಗಿದೆ. ಆದರೆ ಇದು ಸುಳ್ಳು ಅಂತ ರಾಜ್ಯ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಮಾಹಿತಿ ನೀಡಿದೆ. ಲಿಂಗಾಯತ ಪ್ರತ್ಯೇಕ ಧರ್ಮ ಶಿಫಾರಸು ತಿರಸ್ಕಾರ ಆಗಿಲ್ಲ. ಸಮ್ಮತಿ ಅಥವಾ ತಿರಸ್ಕಾರ ಆಗಿರುವ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಕೇಂದ್ರ ಸರ್ಕಾರದಿಂದ ಈವರೆಗೂ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಅಂತ ರಾಜ್ಯ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಮೊಹಿಸೀನ್ ನ್ಯೂಸ್ 18 ಕನ್ನಡಕ್ಕೆ ಸ್ಪಷ್ಟಪಡಿಸಿದ್ದಾರೆ. ಈ ಪ್ರಸ್ತಾವನೆ ಬಗ್ಗೆ ಲಿಂಗಾಯತ ಪ್ರತ್ಯೇಕ ಮಾಡ್ಬೇಕಂತೆ ಈಗ ನಮ್ಗೆ ಕೇಂದ್ರ ಸರ್ಕಾರ ಯಾವ್ದು ತಿರಸ್ಕಾರ ಆಗ್ಲಿ ಸ್ಪಷ್ಟೀಕರಣ ಆಗ್ಲಿ ಯಾವ್ದು ಮಾಹಿತಿ ಬಂದಿಲ್ಲ ಇದು ಇಲ್ಲಿವರೆಗೆ. ಅದು ರಿಮೋರ್ಸ್ ಇದೆ ಅಷ್ಟೇ ಹೇಳ್ಬೋದು. ನಮ್ಗೆ ಅಧಿಕೃತವಾಗಿ ಯಾವ್ದು ಮಾಹಿತಿ ಇನ್ನುವರೆಗೆ ಬಂದಿಲ್ಲ. ಸರ್ಕಾರದಲ್ಲಿ ಪರಿಶೀಲನೆ ಹಂತದಲ್ಲಿ ಇದೆ ಅಷ್ಟೇ ಹೇಳ್ಬೋದು. ನಮ್ಗೆ ಇದ್ರ ಬಗ್ಗೆ ಯಾವ್ದು ಕ್ಲಾರಿಫಿಕೇಶನ್ ಬಂದಿಲ್ಲ, ಸ್ಪಷ್ಟೀಕರಣ ಬಂದಿಲ್ಲ. ಅದು ಇನ್ನೂ ಪರಿಶೀಲನೆ ಇದೆ. ಅದ್ರ ಬಗ್ಗೆ ಯಾವ್ದು ನಿರ್ಧಾರ ಆಗಲಿಲ್ಲ. ಇದು ಅಫಿಷಿಯಲ್ ಕಮ್ಯುನಿಕೇಶನ್ ಇದೆ. ಬಂದ್ರೆ ನಮ್ ಕಡೆ ಬಂದೇ ಬರ್ತದೆ. ಸೊ ಇನ್ನುವರೆಗೆ ನಮ್ಗೆ ಬಂದಿಲ್ಲ. ಸೊ ಇದ್ರ ಬಗ್ಗೆ ಪ್ರಧಾನಿ ಮೋದಿ ಸರ್ಕಾರ ದಿಟ್ಟ ಹೆಜ್ಜೆ ಇಡಲು ಹೊರಟಿದೆ. ಆಡಳಿತ ವರ್ಗದಲ್ಲಿ ಮಿಂಚಿನ ವೇಗ ತರಲು ಮುಂದಡಿ ಇಟ್ಟಿರೋ ಕೇಂದ್ರ ಸರ್ಕಾರದ ನಡೆಗೆ ಆರಂಭದಲ್ಲೇ ಅಪಸ್ವರ ಎದ್ದಿದೆ. ಹಾಗಾದ್ರೆ ಭಾರೀ ಕುತೂಹಲ ಮೂಡಿಸಿರೋ ಆ ನಿರ್ಧಾರ ಏನು? ಈ ಸ್ಟೋರಿ ನೋಡಿ. ಅಧಿಕಾರಿ ವರ್ಗದ ಹೊರತಾಗಿ ಅಧಿಕಾರಿಗಳು, ನುರಿತ ತಜ್ಞರ ಮೊರೆ ಹೋದ ಕೇಂದ್ರ ಸರ್ಕಾರ. ಕೇಂದ್ರದ ನಿರ್ಧಾರಕ್ಕೆ ಪ್ರತಿಪಕ್ಷಗಳ ಆಕ್ಷೇಪ. ಎತ್ತು ಈತು ಅಂದ್ರೆ ಕೊಟ್ಟಿಗೆಗೆ ಕಟ್ಟು ಎನ್ನುವಂತಹ ಅಧಿಕಾರಿಗಳ ಹೊರತಾಗಿ ದೇಶ ಕಟ್ಟುವ ಅಧಿಕಾರಿಗಳು ಬೇಕು ಅನ್ನೋದು ಜನಸಾಮಾನ್ಯರ ಮಾತು. ಈ ಮಾತಿಗೆ ಕೃತಿಯ ರೂಪ ಕೊಡಲು ಹೊರಟಿದೆ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ. ಈ ವಿಚಾರದಲ್ಲಿ ಮೊದಲ ಹೆಜ್ಜೆ ಇಟ್ಟಿರೋ ಕೇಂದ್ರ ಸರ್ಕಾರ ತಜ್ಞರು ಬೇಕಾಗಿದ್ದಾರೆ ಅಂತ ಜಾಹೀರಾತೊಂದನ್ನು ನೀಡಿದೆ. ಕಂದಾಯ, ಆರ್ಥಿಕ ವ್ಯವಹಾರಗಳು, ಹಣಕಾಸು ವ್ಯವಸ್ಥೆ, ಕೃಷಿ ಮತ್ತು ರೈತರ ಕಲ್ಯಾಣ, ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ, ಅರಣ್ಯ ಮತ್ತು ಪರಿಸರ, ನಾಗರಿಕ ವಿಮಾನಯಾನ, ವಾಣಿಜ್ಯ, ನವೀಕರಿಸಬಹುದಾದ ಇಂಧನ, ಸಮುದ್ರ ಸಾರಿಗೆ ಕ್ಷೇತ್ರಗಳಲ್ಲಿ ಒಟ್ಟು 10 ಹುದ್ದೆಗಳಿಗೆ ಇಂತಹದ್ದೊಂದು ಮಾದರಿಯಲ್ಲಿ ನೇಮಕಾತಿ ಮಾಡಬೇಕೆಂಬುದು ಸರ್ಕಾರದ ನಿರ್ಧಾರ. ಇನ್ನು ಈ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಏನು ಅಂತ ನೋಡೋದಾದ್ರೆ, ಈ
ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ಸರ್ಕಾರಿ ಅಧಿಕಾರಿಗಳು ಇಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಅಥವಾ ಖಾಸಗಿ ಕ್ಷೇತ್ರದಲ್ಲಿರೋ ಅನುಭವಿ ವ್ಯಕ್ತಿಗಳು ಕೂಡ ಅರ್ಜಿ ಸಲ್ಲಿಸಬಹುದಾಗಿದೆ. ಆದರೆ ಇದೇ ಜುಲೈ 1ಕ್ಕೆ ಅಂತಹವರ ವಯೋಮಿತಿ ಕನಿಷ್ಠ 40 ವರ್ಷ ಆಗಿರಬೇಕು. ಅಧಿಕೃತ ವಿವಿಯಿಂದ ಡಿಗ್ರಿ ಪಡೆದಿರಬೇಕು. ಆದರೆ ಕೇಂದ್ರದ ಈ ಕ್ರಮದಿಂದ ಆರ್ಎಸ್ಎಸ್ ಅಥವಾ ಕಾರ್ಪೊರೇಟ್ ಸಂಸ್ಥೆಗಳ ಪ್ರಭಾವ ಆಡಳಿತದ ಮೇಲಾಗ್ತದೆ ಅಂತ ಪ್ರತಿಪಕ್ಷಗಳು ಆಕ್ಷೇಪಿಸಿವೆ. ಬಿಎಸ್ಪಿ ಅಧ್ಯಕ್ಷೆ ಮಾಯಾವತಿ, ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಸರ್ಕಾರ ಲೋಕಸೇವಾ ಆಯೋಗವನ್ನ ದುರ್ಬಲಗೊಳಿಸಲು ಹೊರಟಿದೆ ಅಂತ ದೂರಿದ್ದಾರೆ. ಹನುಮಂತು, ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಟಲ್ ಬಿಹಾರಿ ವಾಜಪೇಯಿ ಆರೋಗ್ಯ ತಪಾಸಣೆಗೆ ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅಜಾತಶತ್ರು ವಾಜಪೇಯಿ ಅವರಿಗೆ ಉನ್ನತ ದರ್ಜೆ ಚಿಕಿತ್ಸೆ ನೀಡಲಾಗ್ತಾ ಇದ್ದು ಆರೋಗ್ಯದ ಮೇಲೆ ತೀವ್ರ ನಿಗಾ ವಹಿಸಲಾಗಿದೆ. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿಗೆ ಅನಾರೋಗ್ಯ. ವೈದ್ಯರ ಸೂಚನೆ ಮೇರೆಗೆ ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ದಾಖಲು. ಹಲವು ವರ್ಷಗಳಿಂದ ಉಸಿರಾಟ ತೊಂದರೆಯಿಂದ ಬಳಲ್ತಾ ಇರೋ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಇಂದು ಏಮ್ಸ್ಗೆ ದಾಖಲಿಸಲಾಗಿತ್ತು. ವಾಜಪೇಯಿ ಅವರಿಗೆ ಉನ್ನತ ದರ್ಜೆಯ ಚಿಕಿತ್ಸೆ ನೀಡಲಾಗುತ್ತಿದ್ದು ಆರೋಗ್ಯದ ಮೇಲೆ ತೀವ್ರ ನಿಗಾ ವಹಿಸಲಾಗಿದೆ. ಮನೆಯಲ್ಲಿಯೇ ಉತ್ತಮ ಚಿಕಿತ್ಸೆ ನೀಡ್ತಾ ಇದ್ರೂ ವೈದ್ಯರ ಸೂಚನೆ ಮೇರೆಗೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪ್ರಸ್ತುತ ಅಟಲ್ ಬಿಹಾರಿ ವಾಜಪೇಯಿ ಅವರ ಆರೋಗ್ಯ ಸ್ಥಿರವಾಗಿದೆ. ವಾಜಪೇಯಿ ಅವರು ಸಾಮಾನ್ಯ ತಪಾಸಣೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಡಾಕ್ಟರ್ ರಣದೀಪ್ ಗುಲೇರಿಯಾ ಅವರ ನೇತೃತ್ವದ ವೈದ್ಯರ ತಂಡ ವಾಜಪೇಯಿ ಅವರ ಆರೋಗ್ಯದ ಮೇಲೆ ನಿಗಾ ವಹಿಸಿದೆ ಎಂದು ಏಮ್ಸ್ನ ನಿರ್ದೇಶಕರು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಕೂಡ ಏಮ್ಸ್ಗೆ ತೆರಳಿ ವಾಜಪೇಯಿ ಆರೋಗ್ಯ ವಿಚಾರಿಸಿದ್ರು. ಹಲವು ವರ್ಷಗಳಿಂದ ಅನಾರೋಗ್ಯಕ್ಕೆ ತುತ್ತಾಗಿರೋ ಅಜಾತಶತ್ರು ಯಾರನ್ನೂ ಗುರುತಿಸೋ ಪರಿಸ್ಥಿತಿಯಲ್ಲಿಲ್ಲ. ಮಾಜಿ ಪ್ರಧಾನಿ ಗುಣಮುಖರಾಗಲಿ ಎಂಬುದು ಎಲ್ಲರ ಹಾರೈಕೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನನ್ನ ಟೇಬಲ್ನಲ್ಲೇ ನ್ಯೂಕ್ಲಿಯರ್ ಬಾಟನ್ ಇದೆ, ಒತ್ತೆ ಬಿಡ್ತೀನಿ ಅಂತ ಪರಸ್ಪರ ಗುಟ್ರು ಹಾಕ್ತಾ ಇದ್ದ ಅಮೆರಿಕ ಹಾಗೂ ಉತ್ತರ ಕೊರಿಯಾ ರಾಷ್ಟ್ರಾಧ್ಯಕ್ಷರು ನಾಳೆ ಐತಿಹಾಸಿಕ ಭೇಟಿ ಮಾಡುತ್ತಿದ್ದಾರೆ. ಸಿಂಗಾಪುರ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ನಾರ್ತ್ ಕೊರಿಯಾ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ನಾಳೆ ಭೇಟಿಯಾಗುತ್ತಿದ್ದು ಶೀತಲ ಸಮರದ ಬಳಿಕ ಇದೇ ಮೊದಲ ಬಾರಿಗೆ ಉಭಯ ದೇಶಗಳ ನಾಯಕರು ಕೈಕುಲುಕಲಿದ್ದಾರೆ. ಈಗಾಗಲೇ ಇಬ್ಬರು ಸಿಂಗಾಪುರ್ ತೆರಳಿದ್ದಾರೆ. ಇದು ಚೀನಾದ ಕಣ್ಣು ಕೆಂಪಾಗಿಸಿದೆ. ನಾಳಿನ ಮೀಟಿಂಗ್ನಲ್ಲಿ ಉತ್ತರ ಕೊರಿಯಾಗೆ ಆರ್ಥಿಕ ನೆರವು ಕೊಟ್ಟು ಪರಮಾಣು ನಿಶಸ್ತ್ರೀಕರಣ ಮಾಡೋ ಬಗ್ಗೆ ಟ್ರಂಪ್ ಒತ್ತಡ ಹೇರೋ ಸಾಧ್ಯತೆ ಇದೆ. ನಾಳಿನ ಉಭಯ ನಾಯಕರ ಭೇಟಿಗೆ ಖರ್ಚಾಗ್ತಾ ಇರುವುದು ಸುಮಾರು $20 ಮಿಲಿಯನ್, ಅಂದ್ರೆ $150 ಕೋಟಿ. ಇದನ್ನು ಸಿಂಗಾಪುರ್ ಸರ್ಕಾರವೇ ಭರಿಸಲಿದೆ. ಇದೊಂದು ಹಿಂದೆಂದೂ ಕಂಡಿರದ ಭದ್ರತೆಯನ್ನ ಟ್ರಂಪ್ ಹಾಗೆ ಕಿಮ್ ಭೇಟಿಗೆ ನಿಯೋಜನೆ ಮಾಡಲಾಗಿದೆ. 2011ರಲ್ಲಿ ಅಧಿಕಾರ ಸ್ವೀಕರಿಸಿದ ಬಳಿಕ ಉತ್ತರ ಕೊರಿಯಾದ ಕಿಮ್ ಮಾಡ್ತಾ ಇರೋ 4ನೇ ಫಾರಿನ್ ಟೂರ್ ಇದು. 2 ಬಾರಿ ಚೀನಾದ ಬೀಜಿಂಗ್ ಹೋಗಿದ್ದ ಕಿಮ್ ಇತ್ತೀಚೆಗೆ ದಕ್ಷಿಣ ಕೊರಿಯಾಗೆ ಭೇಟಿ ನೀಡಿದ್ರು. ಈಗ ಚುಟುಕು ಸುದ್ದಿ. ಬಿಜೆಪಿ ನಾಯಕರನ್ನ ತೆಗಳುವ ಭರದಲ್ಲಿ ಎಡವಟ್ಟು ಫೇಕ್ ಫೋಟೋವನ್ನ ಟ್ವೀಟ್ ಮಾಡಿದ್ದ ದಿಗ್ವಿಜಯ್ ಸಿಂಗ್ ತಪ್ಪಿನರಿವಾಗಿ ಕ್ಷಮೆ ಕೇಳಿದ ಹಿರಿಯ ಕಾಂಗ್ರೆಸ್ ನಾಯಕ. ಬ್ರಿಟನ್ನಲ್ಲಿ ರಾಜಕೀಯ ಆಶ್ರಯ ಪಡೆಯಲು ಉದ್ಯಮಿ ನೀರವ್ ಯತ್ನ ದೇಶದ ಅತಿದೊಡ್ಡ ಬ್ಯಾಂಕ್ ಹಗರಣ ನಡೆಸಿದ ಕುಖ್ಯಾತಿ. ನೀರವ್ ಮೋದಿಯನ್ನ ಭಾರತಕ್ಕೆ ಕರೆತರಲು ಕೇಂದ್ರ ಸರ್ಕಾರ ಯತ್ನ. ಕಾಂಗ್ರೆಸ್ ಆಯೋಜಿಸಿರುವ ಇಫ್ತಾರ್ ಕೂಟಕ್ಕೆ ಪ್ರಣಬ್ ಮುಖರ್ಜಿಗಿಲ್ಲ ಆಹ್ವಾನ. ಜೂನ್ 13ರಂದು ತಾಜ್ ಪ್ಯಾಲೇಸ್ ಹೋಟೆಲ್ನಲ್ಲಿ ಆಯೋಜನೆ. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇಫ್ತಾರ್ ಕೂಟ. ಕಶಿಫ್ ಜಮೀಲ್ ಮೇಲಿನ ಗುಂಡಿನ ದಾಳಿಗೆ ಖಂಡನೆ. ಶಾಸಕ ಜಿಗ್ನೇಶ್ ಮೇವಾನಿ ಸರಣಿ ಟ್ವೀಟ್. ಬಿಜೆಪಿ ಪಕ್ಷದ ನಡವಳಿಕೆ ವಿರುದ್ಧ ಕಿಡಿಕಾರಿದ ಜಿಗ್ನೇಶ್. ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಒಂದೇ ಕುಟುಂಬದ 5 ಭೀಕರ ಹತ್ಯೆ. ಮಚ್ಚಿನಿಂದ ಅಮಾನುಷವಾಗಿ ಹಲ್ಲೆ ನಡೆಸಿ ಕೊಲೆ. ಹತ್ಯೆಯಾದ ವ್ಯಕ್ತಿ ಬಿಜೆಪಿ ಕಾರ್ಯಕರ್ತ. ಮಗಳ ಬರ್ತ್ಡೇಗೆ 2 ಫೋಟೋ ಶೇರ್ ಮಾಡಿದ ಅಫ್ರಿದಿ. ಮಗಳು ಸಿಂಹದ ಮುಂದೆ ಇರೋ ಫೋಟೋ ಫುಲ್ ವೈರಲ್. ಪ್ರಾಣಿಗಳ ಆರೈಕೆ ಮಾಡಲು ಮರೆಯದಿರಿ ಅಂತ ಅಫ್ರಿದಿ ಟ್ವೀಟ್.
ಮತ್ತೆ ಸುದ್ದಿಯಲ್ಲಿರುವ ಹಾರ್ದಿಕ್ ಪಟೇಲ್. ಬಾಲಿವುಡ್ ನಟಿ ಸನ್ನಿ ಲಿಯೋನ್ ಪರ ಬ್ಯಾಟಿಂಗ್. ಮುಖ್ಯ ನಟಿಯಾಗುವ ಎಲ್ಲ ಅರ್ಹತೆ ಸನ್ನಿಗಿದೆ ಎಂದ ಹಾರ್ದಿಕ್. ಇದಿಷ್ಟು ಈಗಿನ ಪ್ರಮುಖ ಸುದ್ದಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.